ಏನು ನೀವಿಬ್ರು ಇಷ್ಟು ಬೇಗ ಫ್ರೆಂಡ್ಸ್ ಆಗ್ಬಿಟ್ರಾ? ನನ್ನನ್ನು ಊಟಕ್ಕೆ ಕರೆದು ನೀವಿಬ್ರು ಇಲ್ಲಿದ್ರೆ ಹೇಗೆ? ಬನ್ನಿ ಊಟ ಮಾಡೋಣ. ಬನ್ನಿ ಸರ್, ಬನ್ನಿ. ಯಾಕೆ ನಮ್ಮ ಅಂಕಲ್ ಜೊತೆ ಜಗಳ ಮಾಡ್ತಿದ್ದೀರಲ್ಲ? ನಾನೇನ್ ಜಗಳ ಮಾಡಿಲ್ಲ, ನಿಮ್ಮ ಅಂಕಲ್ಲೇ ಪ್ರತಿ ವಿಷಯಕ್ಕೂ ಬರ್ತಾರೆ. ಸರಿ ಸರಿ ಬನ್ನಿ, ಹಸುವು ಅಂದ್ರಲ್ಲ. ನಕ್ಷತ್ರ, ಏನಾಯ್ತಮ್ಮ? ಯಾಕೆ ಹೇಳ್ತಾ ಇದ್ಯಾ ನಕ್ಷತ್ರ? ನನ್ ಬಟ್ಟೆ ಚೇಂಜ್ ಮಾಡ್ತಾ ಇದ್ರೆ ಯಾರೋ ನನ್ ಫೋಟೋ ತೆಗೆದ್ರು ಮಮ್ಮಿ. ಏನು? ನೀನ್ ಬಟ್ಟೆ ಚೇಂಜ್ ಮಾಡ್ತಿದ್ರೆ ಫೋಟೋ ಯಾರು? ನೀನ್ ಯಾರನ್ನಾದ್ರೂ ನೋಡಿದ್ಯಾ? ಇಲ್ಲ ಮಮ್ಮಿ, ಸೌಂಡ್ ಬಂತು, ನೋಡಿದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ, ಹೋಗಿದ್ರು. ಅಬ್ಬಾ, ಏನು ಗೊತ್ತಿಲ್ದಿರೋ ಹಾಗೆ ಏನ್ ಆಕ್ಟಿಂಗು, ಮಹಾನಟಿ. ಅಶುಶು, ಓ ಗಾಡ್, ಅದ್ ಯಾರೇ ಆಗಿದ್ರು ಸರಿ, ನಾನಂತೂ ಸುಮ್ಮನೆ ಬಿಡಲ್ಲ. ನೀನೇನ್ ಹೆದರ್ಕೊಬೇಡ ಬೇಬಿ, ನಾನ್ ನೋಡ್ಕೊಳ್ತೀನಿ. ಹೌದು ಅಪೂರ್ವ, ಬಿಡಬಾರ್ದು, ಖಂಡಿತ ಬಿಡಬಾರ್ದು. ಬನ್ನಿ. ನೀನ್ ಬಾ ನೀನು. ಏನದು? ನಮ್ಮ ಅಂಕಲ್ ಜೊತೆ ಯಾಕೆ ಜಗಳ? ಸ್ವಲ್ಪ ಜನ ನಿಮ್ಮ ಅಂಕಲ್ ತರದವ್ರು ಜಗಳ ಮಾಡೋದೇ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ. ನಿಮ್ಮ ಅಂಕಲ್ ತರದವ್ರನ್ನ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಜಗಳ ಮಾಡ್ತಿದೀನಿ ಅಂತ ಹೇಳ್ತಾರೆ. ಇರಿ, ಕುಡಿಯೋಕೆ ನೀರ್ ತಗೊಂಡ್ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಏನಂದ್ರೆ ಬೈ ಮಿಸ್ಟೇಕ್ ನಮ್ ಫೋನ್ ಎಕ್ಸ್ಚೇಂಜ್ ಆಗಿದೆ. ಹೇ, ಹೌದು, ಇದು ನನ್ನ ಫೋನ್ ಅಲ್ವಾ? ಓಹ್, ಪ್ಲೀಸ್ ಟೇಕ್ ದಿಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಏನ್ ಹಾಗೆ ನೋಡ್ತಿದ್ದೀರಾ? ಬಂದ್ ತಿನ್ನಿ. ಅದೇನು ತಿನ್ಸಲ್ವಾ? ಹಾ, ನಾನಾ? ನೀನೇ ತಿನ್ನಿಸ್ಬೇಕಾ? ಹೌದು. ಅದೆಲ್ಲ ಆಗಲ್ಲ, ನೀವೇ ತಿನ್ಬೇಕು. ತಿನ್ಸಲ್ವಾ? ಸರಿ, ಹಾಗಾದ್ರೆ ನಾನು ಹೋಗ್ತೀನಿ. ಅದೇನದು? ಹಸುವು ಅಂದ್ರಲ್ಲ? ಹೇ, ಹೋಗ್ತೀನಿ ಅಂದ್ರೆ ಇಲ್ಲಿಂದ ಹೋಗ್ತೀನಿ ಅಂತ ಅಲ್ಲ, ನಕ್ಷತ್ರ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ? ಅವಳಾದ್ರೆ ನನ್ಗೆ ಮುದ್ ಮಾಡಿ ತಿನ್ನಿಸ್ತಾಳೆ, ಅದಕ್ಕೆ. ಅವ್ಳು ತಿನ್ಸಿದ್ರೆ ನೀವ್ ತಿನ್ಬಿಡ್ತೀರಾ? ತಿಂತೀನಿ. ಹಾಗೆ ಹೇಗ್ ತಿಂತೀರಾ? ಮಾಮೂಲಿಯಾಗಿ ಬಾಯಲ್ಲಿ. ಸಾಕು ಬಿಡಿ ಜೋಕು. ಅವಳು ಹಾಗೆ ತಿನ್ಸುವಾಗ ನೀವ್ ತಿನ್ನೋದನ್ನ ಯಾರಾದ್ರೂ ನೋಡಿದ್ರೆ ಜಗಳ ಆಗುತ್ತೆ ಅಂತೀಯ? ಇದು ನಿನ್ ರೆಗ್ಯುಲರ್ ಡೈಲಾಗ್. ಬೇರೆ ಏನಾದ್ರೂ ಹೊಸದಾಗಿ ಹೇಳು. ಸರಿ ಆಯ್ತು, ಅವಳು ತಿನ್ಸಿದ್ರೆ ನೀವ್ ತಿಂತೀರಾ ಅಂತಿದ್ದೀರಾ. ಅಂದ್ರೆ ಅವಳಂದ್ರೆ ನಿಮ್ಗೆ ಇಷ್ಟನಾ? ಇಲ್ಲ. ಪ್ರೀತಿನಾ? ಇಲ್ಲ. ಮತ್ ಹೇಗ್ ತಿಂತೀರಾ? ಅರೆ ಬಾಯಿಂದ ಅಂತ ಮಾತ್ರ ಹೇಳ್ಬೇಡಿ. ಈ ಕಾರಣಕ್ಕೆ ತಿನ್ಬಹುದು ಅಂತ ನಾನ್ ಕನ್ವಿನ್ಸ್ ಆಗೋ ಹಾಗೆ ಒಂದು ರೀಸನ್ ಹೇಳಿ. ಕನ್ವಿನ್ಸ್ ಆದ್ರೆ ನಾನೇ ಹೋಗಿ ತಿನ್ನಿ ಅಂತ ಹೇಳ್ತೀನಿ. ಕನ್ವಿನ್ಸ್ ಆಗಿಲ್ಲ ಅಂದ್ರೆ ನೀನ್ ತಿನ್ನಿಸ್ತೀಯಾ? ಮೊದ್ಲು ರೀಸನ್ ಹೇಳಿ.
ನಕ್ಷತ್ರ ನನ್ನ ಪ್ರೀತಿ ಮಾಡ್ತಿದ್ದಾಳೆ, ಕರೆಕ್ಟ್. ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಕರೆಕ್ಟ್. ನಾನ್ ಪ್ರೀತಿ ಮಾಡ್ತಿರೋ ನೀನು ನನಗೆ ತಿನ್ಸಿದ್ರೆ ನಾನು ಹ್ಯಾಪಿ. ಹಾಗೆ ನನ್ನ ಪ್ರೀತಿ ಮಾಡ್ತಿರೋ ನಕ್ಷತ್ರ ನನ್ಗೆ ತಿನ್ಸಿದ್ರೆ ನಕ್ಷತ್ರ ಹ್ಯಾಪಿ. ಯಾರೋ ಒಬ್ರಾದ್ರೂ ಹ್ಯಾಪಿ ಆಗಿರ್ಬೋದು ಅಲ್ವಾ? ಆ ಖುಷಿಗೋಸ್ಕರ ನಕ್ಷತ್ರ ತಿನ್ಸಿದ್ರೆ ನಾನು ತಿಂತೀನಿ. ರೀಸನ್ ಪರ್ಫೆಕ್ಟ್ ಆಗಿದೆ ಅಲ್ವಾ? ಕನ್ವಿನ್ಸ್ ಆದ್ಯಾ? ಇಷ್ಟು ಸೈಲೆಂಟ್ ಆಗಿದ್ಯಾ ಅಂದ್ರೆ ಕನ್ವಿನ್ಸ್ ಆಗಿದ್ಯಾ ಅಂತಾನೆ ಅರ್ಥ. ಹೋಗ್ಲಿ ಬಿಡು, ನಕ್ಷತ್ರನೇ ಹ್ಯಾಪಿ ಆಗಿರ್ಲಿ. ನಿಲ್ಲಿ. ಏನು? ನಾನ್ ತಿನ್ಸಿದ್ರೆ ಖುಷಿ ಆಗ್ತೀರಾ ಅಷ್ಟೇ ಅಲ್ವಾ? ಸರಿ, ಬನ್ನಿ. ಹ್ಮ್ ಹ್ಮ್ ಹಲೋ, ನಗ್ತಾ ತಿನ್ನಿಸ್ಬೋದು ಅಲ್ವಾ? ನಗ್ತಾ ತಿನ್ಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಬಾಬಾ ಬಾಬಾ, ಆಗ್ಬಾರ್ದು ಆಗೋಗಿದೆ ಬಾಬಾ. ಏನಾಯ್ತು ಅಪೂರ್ವ? ನಮ್ ನಕ್ಷತ್ರ ಬಟ್ಟೆ ಚೇಂಜ್ ಮಾಡ್ತಿರ್ಬೇಕಾದ್ರೆ ಯಾರೋ ಫೋಟೋ ತೆಗೆದ್ರು ಬಾಬಾ. ಏನು? ನನ್ನ ಮಗಳು ನಕ್ಷತ್ರ ಫೋಟೋ ತೆಗೆದ್ರ? ಯಾರು? ಯಾರಿಗಷ್ಟು ಧೈರ್ಯ? ಏನೋ ಮಾಮೂಲಿ ಫೋಟೋ ತೆಗ್ದಿರೋ ಹಾಗೆ ಕೇಳ್ತಿದ್ದೀರಲ್ಲ ಅಳಿ ಅಂದ್ರೆ, ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಫೋಟೋ ತೆಗ್ದಿರೋದು.
ಹೇಗ್ ತೆಗ್ದ್ರು? ಹೇಗೆ? ಫೋನಲ್ಲಿ. ನಕ್ಷತ್ರಗೆ ನೋಡಿರೋದ್ರಿಂದ ಗೊತ್ತು. ನಿಮ್ಗೆ ಹೇಗ್ ಗೊತ್ತು? ಹೇಳು ಆ, ಆ, ಅದು ಹೇಳು ಚಿಕ್ಕಿ. ಆ, 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 ಅದು ಇವಾಗ ಕ್ಯಾಮ್ರಾ ಯಾರು ಯೂಸ್ ಮಾಡ್ತಾರೆ ಹೇಳಿ ಅಂದ್ರೆ ಎಲ್ರ ಕೈಯಲ್ಲೂ ಫೋನ್ ಇರುತ್ತಲ್ವಾ, ಆ ಉದ್ದೇಶದಿಂದ ಹೇಳಿದೆ. ಅಯ್ಯೋ, ಫೋಟೋನ ಹೇಗ್ ತೆಗೆದ್ರು ಅನ್ನೋದು ಈಗಿರೋ ಪ್ರಶ್ನೆ ಅಲ್ಲ ಭಾವ. ನಮ್ಮ ಕರ್ಮಕ್ಕೆ ಯಾರೋ ನಮ್ಮ ಮಗಳದ್ದು ಅಸಭಿಕರ ಫೋಟೋ ತೆಗ್ದಿದ್ದಾರೆ, ಅದು ಪ್ರಶ್ನೆ. ಅದ್ ಯಾರೇ ಆಗಿದ್ರು ಸರಿ, ಇವತ್ತಿಲ್ಲಿಂದ ಹೋಗಕ್ ಬಿಡಬಾರ್ದು ನಾವು. ಹೋದ್ರೆ ನಮ್ಮ ಮಗಳ ಫೋಟೋನ ನಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತಾರೆ ಭಾವ. ನಮ್ಮ ಗೌರವ ಪ್ರತಿಷ್ಠೆಗೆ ಪರ್ಮನೆಂಟ್ ಆಗಿ ಮಸಿ ಬೆಳೆದು ಬಿಡ್ತಾರೆ. ಅಯ್ಯೋ, ಅಂಥವ್ರು ಯಾರೇ ಆದ್ರೂ ಎಂಥವ್ರೇ ಆದ್ರೂ ಸರಿ, ಇವತ್ತವ್ರನ್ನ ಸುಮ್ಮನೆ ಬಿಡಬಾರ್ದು ಭಾವ. ಕರೆಕ್ಟ್ ಕೃಷ್ಣ ಪ್ರಸಾದ್, ಯಾರು ಹೊರಗೆ ಹೋಗ್ಬಾರ್ದು. ಸರಿ, ಎಲ್ಲ ಬಾಗ್ಲು ಮುಚ್ಚು, ಹೊರಗಡೆ ಯಾರು ಹೋಗ್ಬಾರ್ದು. ಎಲ್ರ ಹತ್ರ ಫೋನ್ ಕಲೆಕ್ಟ್ ಮಾಡ್ಕೋ. ನೀನೇನ್ ಟೆನ್ಷನ್ ಮಾಡ್ಕೊಬೇಡ ಬೇಬಿ, ಯಾರು ಅಂತ ನಾವು ಕಂಡುಹಿಡಿಯೋಣ. ಎಲ್ಲರ ಫೋನ್ ಕಲೆಕ್ಟ್ ಮಾಡಿ ಇಲ್ಲಿಡಿ. ಯಾರ ಫೋನಲ್ಲಿ ಆ ಫೋಟೋ ಇರುತ್ತೋ ಅವರು ಮಾತ್ರ ಇಲ್ಲೇ ಇರ್ತಾರೆ. ಆಮೇಲೆ ಅವ್ರು ಏನಾಗ್ತಾರೋ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗಲ್ಲ. ಎಲ್ರೂ ಇಲ್ಲೇ ಇದ್ದಾರೆ, ಆದ್ರೆ ಮುಖ್ಯವಾದ ವ್ಯಕ್ತಿ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಏನ್ ಮಾತಾಡ್ತಾ ಇದ್ದೆ ಚಿಕ್ಕಿ? ಏನು ನೇರವಾಗಿ ಹೇಳೋದೇ ಇಲ್ವಲ್ಲ. ಮುಖ್ಯವಾದವರು ಅಂದ್ರೆ ಯಾರು? ಯಾರ ಮುಖ್ಯವಾದವರು? ಇನ್ಯಾರು? ಆ ಗಗನು. ಏನ್ ಮಾತಾಡ್ತಿದ್ಯಮ್ಮ? ನನ್ನ ಜೊತೆ ಬಂದ ಗೆಸ್ಟ್ನ ನೀವು ಅನುಮಾನಿಸ್ತಾ ಇದ್ದೀರಾ? ಕ್ಷಮಿಸಿ ಮಿನಿಸ್ಟರ್ ಸರ್, ಅವನಿಗೂ ನಮಗೂ ಶತ್ರುತ್ವ ಇದೆ. ನಿಮ್ಮ ಮೇಲಿರೋ ಗೌರವದಿಂದ ಅವನ್ನ ಈ ಮನೆ ಒಳಗೆ ಬರೋದಕ್ಕೆ ಬಿಟ್ಟೆ. ಇಲ್ಲ ಅಂದಿದ್ರೆ ಬರೋ ಮುಂಚೆನೆ ಅವನ್ ತಲೆ ಕಟ್ಟಾಕ್ತಿ. ಅದನ್ನ ಮೊದಲೇ ನನಗೆ ಹೇಳಿದ್ರೆ ಒಳಗೆ ಕರಿತಾನೆ ಇರಲಿಲ್ಲ ಅಲ್ವಾ? ಕರೆಯೋದು ನಮ್ಮ ನಿಮ್ಮ ಸಂಸ್ಕಾರ, ಆದರೆ ನಾಚಿಕೆಲ್ದೆ ಬರೋದು ಅವನ ಸಂಸ್ಕಾರ. ಅಪೂರ್ವ, ಭಾವ, ಅವನ್ ಎಲ್ಲಿದಾನೋ ಹುಡುಕಿ ಹೋಗ್ತಾ ಇದ್ರೆ ಎಳ್ಕೊಂಡ್ ಬನ್ನಿ. ಸರಿ ಭಾವ. ನೀನಿರಮ್ಮ, ನಾನ್ ನೋಡ್ಕೊಂಡ್ ಬರ್ತೀನಿ. ಡ್ಯಾಡಿ, ಅವನ್ ಅಂಥ ಕೆಲಸ ಮಾಡ್ತಾನೆ ಅಂತ ಯಾಕೆ ಅನ್ಕೊಂಡ್ರಿ? ಹಿ ಇಸ್ ಜೆಂಟಲ್ಮ್ಯಾನ್. ನಕ್ಷತ್ರ ನಕ್ಷತ್ರ ಶರತ್ಚಂದ್ರ, ಭಾವ, ಶರತ್ಚಂದ್ರ ಏನ್ ಮಾಡ್ತಾ ಇದೀಯಾ? ಒಂದು ಹುಡುಗಿ ಮೇಲೆ ಕೈ ಎತ್ತುತ್ತಾ ಇದೀಯಾ? ನಾನು ನೋಡ್ತಾ ಇರೋದು ನಿನ್ನೆನಾ? ಇದರಿಂದನೇ ನಿಮ್ಗೆ ಅರ್ಥ ಆಗ್ಬೇಕು ಅವನಿಗೆ ನಮಗೆ ಎಷ್ಟು ಶತ್ರುತ್ವ ಇದೆ ಅಂತ. ನಕ್ಷತ್ರ, ಗೊತ್ತಿಲ್ಲದೆ ಮಿನಿಸ್ಟರ್ ಅವರು ಅವನ ಮನೆ ಕರ್ಕೊಂಡು ಬಂದ್ರು. ಶತ್ರು ಅಂತ ಗೊತ್ತಿದ್ರು ಕೂಡ ನೀನ್ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟು ಇನ್ನೊಂದ್ಸಲ ಅವನ ಬಗ್ಗೆ ನಿನ್ನ ಬಾಯಲ್ಲಿ ಒಂದು ಮಾತು ಬಂದ್ರು ಕೂಡ ನೀನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರು. ಭಾವ,
ಆಹಾಹಾಹಾಹಾ. ಒಳಗ್ ಮುತ್ತು ಹೊರಗೆ ಕೈ ತುತ್ತು. ಚೆನ್ನಾಗಿದೆಪ್ಪ ನಿನ್ ಕೆಲ್ಸ. ಅಂದ್ರೆ ನಾನು ಇವ್ರಿಗೆ ಕೈ ತುತ್ತು ತಿನ್ನಿಸ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದಲ್ವಾ? ಅವ್ರಿಗೇನ್ ತಿನ್ನಿಸ್ಲಿಲ್ಲ, ನಾನೇ ತಿಂದಿದ್ದು. ಹಾ ಹಾ, ಮತ್ತೆ ಈ ಗಗನ್ ಇಲ್ಲಿ ಹಾಕಿದಾನೋ? ಏನು ನನಗೇನ್ ಗೊತ್ತು? ಇವ್ರ ಜೊತೆ ಮಾತಾಡ್ಬೇಡ ಅಂತ ಅಂಕಲ್ ಹೇಳಿದ್ದಾರೆ. ಹಾ ಅವರನ್ನೇ ಕೇಳಿ. ಹಾ ಹೂ ಬಿಡೋದಕ್ಕೆ ನನ್ ಕಿವಿನೇ ಸಿಕ್ತೇನೋ. ಇಲ್ಲಿ ನೋಡಪ್ಪ, ನಿನ್ನ ಒಳಗ್ ಕರೀತಿದ್ದಾರೆ. ಯಾಕೆ? ಹಾ, ಟಿಕೆಟ್ ಹೊರಗ್ ತಗೊಂಡ್ರು ಸಿನಿಮಾ ನೋಡಕ್ಕೆ ಒಳಗೆ ಹೋಗ್ಬೇಕು. ಬಾ, ನಿಂಗೆ ಗೊತ್ತಾಗತ್ತೆ. ಏನಾಯ್ತು? ಅಲ್ಲಿ ನೋಡಿ ಬಂದ. ಏನಾಚ್ಚರಿ? ನಕ್ಷತ್ರ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಯಾರೋ ಫೋಟೋ ತೆಗೆದ್ರಂತೆ. ಅಣ್ಣನ ಮೇಲೆ ಡೌಟ್ ಪಡ್ತಿದ್ದಾರೆ. ಇವನ್ ಫೋನ್ ಕೂಡ ತಗೊಳ್ಳಿ. ಏನಾಯ್ತು? ಹೇಳದ್ನಲ್ಲಪ್ಪ, ಸಿನಿಮಾ ಕಾಣಿಸತ್ತೆ ಅಂತ. ಫೋನ್ ಕೊಡು, ಕಾಣಿಸತ್ತೆ. ನನ್ ಫೋನ್ ಅರ್ಥ ಆಯ್ತಾ? ಇವನೇ ಆ ಕಳ್ಳ. ಮಾಡೋದೆಲ್ಲ ಮಾಡಿ ಫೋನ್ ಎಲ್ಲ ಬಚ್ಚಿಟ್ಬಿಟ್ಟಿದ್ದಾನೆ. ಈಗ ಅರ್ಥ ಆಯ್ತಾ ಮಿನಿಸ್ಟರ್ ಸರ್, ಇವನು ಎಂಥವನು ಅಂತ? ಏನ್ ಗಗನ್, ಏನಿದೆಲ್ಲ? ನೀವು ಇಂಥವ್ರಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಅಷ್ಟಕ್ಕೂ ಇಲ್ಲಿ ಏನ್ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಏನಾಯ್ತು ಅಂತ ಯಾರಾದ್ರೂ ಹೇಳಿದ್ರೆ ಒಂದ್ ಕ್ಲಾರಿಟಿ ಬರುತ್ತೆ. ಅಬ್ಬಬ್ಬಬ್ಬಬ್ಬ, ವಾಟ್ ಅನ್ ಆಕ್ಟಿಂಗ್! ಡ್ರೆಸ್ ಚೇಂಜ್ ಮಾಡ್ತಿರ್ಬೇಕಾದ್ರೆ ನನ್ನ ಮಗಳು ನಕ್ಷತ್ರ ಫೋಟೋ ತೆಗೆದು ಎಲ್ಲಿ ಸಿಕ್ಕಾಕೊಳ್ತೀನೋ ಅನ್ನೋ ಭಯದಲ್ಲಿ ಆ ಫೋನ್ನ ಎಲ್ಲೋ ಬಚ್ಚಿಟ್ಬಿಟ್ಟು ಪರ್ಫಾರ್ಮೆನ್ಸ್ನ ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದೀಯಾ. ಅಪೂರ್ವ, ಏಯ್ ಏಯ್! ನಿಲ್ಸಿ ನಿಲ್ಸಿ.